ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲಹರಿದಕ್ಷತೆ ಏಕಪದೇ ದ್ವಿಪದೇ ಸಚದಶ್ವದೆ ಅಷ್ಟಾವದೆ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಮಂ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಗುಂಡ ಸಂಭೂತ ದೇವಕಾರ್ಯ ಸಮಧ್ಯತೆ ಶ್ರೀಲಲಿತ ತ್ರಿವರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯದ ಜೊತೆಯಲ್ಲೇ ನವರಾತ್ರಿಯ ಒಂದು ವಿಶೇಷ ಮಂತ್ರಾನುಷ್ಠಾನ ಮತ್ತು ಯಾವ ದಿವಸ ಯಾವ ಪೂಜೆಯನ್ನು ಮಾಡಬೇಕಾಗತ್ತೆ, ಯಾವ ದಿವಸ ಯಾವ ಮಂತ್ರವನ್ನು ಹೇಳಬೇಕಾಗತ್ತೆ, ಅದೆಲ್ಲದರ ಪೂರ್ಣ ಮಾಹಿತಿಯ ಜೊತೆಯಲ್ಲಿ ವಾರ ಭವಿಷ್ಯವನ್ನು ಹೇಳುವಂಥ ಒಂದು ಪ್ರಯತ್ನ. ಈ ವಾರದಲ್ಲಿ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಗ್ರಹಗತಿಗಳ ರಾಶಿ ಬದಲಾವಣೆಗಳು ಅಂತಕ್ಕಂಥದ್ದು ಯಾವುದು ಇಲ್ಲದೇ ಇರತಕ್ಕಂಥದ್ದು. ಕಳೆದ ವಾರ ಹೇಗಿತ್ತು ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆ ವಾರ ಭವಿಷ್ಯ ಮತ್ತು ಗ್ರಹಗತಿಗಳ ಸ್ಥಿತಿಗತಿಗಳನ್ನು ಹೇಳುವುದಕ್ಕೆ ಮೊದಲು ನವರಾತ್ರಿ ಪ್ರಾರಂಭ ಆಗುತ್ತೆ. ಅಂದರೆ ಈ ವಾರ 21/9/2025 ಭಾನುವಾರ ಮಹಾಲಯ ಅಮಾವಾಸ್ಯೆ ಇರುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಗ್ರಹಣ ಇರುತ್ತೆ, ಗ್ರಹಣ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದಾ ಇಲ್ವಾ, ಹೇಗೆ ಅನ್ನೋ ರೀತಿಯಲ್ಲಿ ಸಂಶಯಗಳಿದೆ. ನಮ್ಮ ಭಾರತ ದೇಶಕ್ಕೆ ಗ್ರಹಣ ಅಂತಕ್ಕಂಥದ್ದು ಗೋಚಾರ ಆಗದೇ ಇರೋದರಿಂದ ನೀವು ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡೋದಕ್ಕೆ ಯಾವುದೇ ಅಭ್ಯಂತರಗಳು ಇರೋದಿಲ್ಲ. ಒಂದು. ಎರಡನೇದು, ಗ್ರಹಣ ಅಂತಕ್ಕಂಥ ನಮಗೆ ಗೋಚಾರ ಆಗದೇ ಇರೋದರಿಂದ ಗ್ರಹಣದ ಆಚರಣೆ ಅಂತಕ್ಕಂಥದ್ದು ಇರದೇ ಇರತಕ್ಕಂಥದ್ದು ಉಂಟು. ಹಾಗಾಗಿ ಗ್ರಹಣಕ್ಕೆ ಯಾವುದೇ ಭಯ ಬೀಳ್ತಕ್ಕಂಥ ಅವಶ್ಯಕತೆಯೋ ಅಥವಾ ನಿಮ್ಮ ನಡೆಸಿಕೊಂಡು ಬಂದಿರತಕ್ಕಂಥ ಸಂಸ್ಕಾರಗಳೇನಿದೆಯೋ ಅದರಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ ಅಂತಕ್ಕಂಥದ್ದು. ಗ್ರಹಣದ ಪ್ರಭಾವ ಅಂತಕ್ಕಂಥದ್ದು ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತಾ ಅಂತಕ್ಕಂಥ ರೀತಿ ನೋಡಿದಾಗ ಖಂಡಿತವಾಗ್ಲೂ ಪರಿಣಾಮವನ್ನು ಬೀರುತ್ತೆ. ಆದರೆ ಗ್ರಹಗತಿಗಳ ಆಧಾರದ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ದಾರಿ ಇದೆ. ಆದರೆ ಗೋಚಾರ ಇಲ್ಲದೆ ಇರೋದ್ರಿಂದ ಆಚರಣೆಗಳಿರೋದಿಲ್ಲ, ಗ್ರಹಣಾಚರಣೆಗಳು ಇರೋದಿಲ್ಲ. ಇನ್ನು ನವರಾತ್ರಿ ಪ್ರಾರಂಭ, ಮೊದಲನೇ ಪೂಜೆ 22/9/2025 ಸೋಮವಾರ ನವರಾತ್ರಿ ಪ್ರಾರಂಭವಾಗ್ತಕ್ಕಂಥದ್ದು, ಪೂಜೆ ಅಂತಕ್ಕಂಥ ಪ್ರಾರಂಭವಾಗ್ತಕ್ಕಂಥದ್ದು. ಅಲ್ಲಿ ವಿಶೇಷ ದಿವಸಗಳಿರ್ತದೆ. ಅಂದರೆ ಲಲಿತಾ ಪೂಜೆ ಇರ್ತದೆ, ಸರಸ್ವತಿ ಪೂಜೆ ಇರ್ತದೆ, ದುರ್ಗಾಷ್ಟಮಿ ಇರ್ತದೆ, ನವಮಿ ಇರ್ತದೆ, ದಶಮಿ ಇರ್ತದೆ. ಇದರ ಮಾಹಿತಿಗಳನ್ನು ಮೊದಲು ಕೊಡುವಂಥ ಪ್ರಯತ್ನ. 26/9/2025 ಶುಕ್ರವಾರ ಲಲಿತಾ ಪೂಜೆ ಇರ್ತಕ್ಕಂಥದ್ದು. ಲಲಿತಾ ಪರಮೇಶ್ವರಿನ ಆರಾಧನೆ ಮಾಡ್ತಕ್ಕಂಥವರು ಅವತ್ತಿನ ದಿವಸ ಲಲಿತಾ ಸಹಸ್ರನಾಮಾವಳಿಯನ್ನು ಪಾರಾಯಣವನ್ನು ಮಾಡಿದ್ದಾರೆ ಅಥವಾ ಲಲಿತಾದೇವಿಯನ್ನು ಪೂಜೆಯನ್ನು ಮಾಡಿದ್ದಾರೆ. ಕೆಲವೊಂದು ಆರ್ಥಿಕ ಸಂಕಷ್ಟಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತದೆ. ಹಾಗಾಗಿಯೇ ಸಾಮಾನ್ಯವಾಗಿ ತುಂಬ ಜನಗಳ ಮನೆಯಲ್ಲಿ ಅವತ್ತಿನ ದಿವಸ ಲಲಿತಾ ಪಾರಾಯಣವನ್ನು ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅದರಲ್ಲಿ ಅವರು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಕಂಡಿರ್ತಾರೆ. ಅಂದರೆ ಕೆಲವೊಂದು ಕಷ್ಟಗಳಿಂದ ಮುಕ್ತರಾಗೋದಕ್ಕೂ ಕೂಡ ಅವಕಾಶಗಳು ಸಿಕ್ಕಿರ್ತದೆ. 29/9/2025 ಸೋಮವಾರ ಸರಸ್ವತಿ ಪೂಜೆ ಇರ್ತಕ್ಕಂಥದ್ದು. ಯಾರಿಗೆ ಮಕ್ಕಳಿಗೆ ಮಂದತ್ವ ಅಥವಾ ವಿದ್ಯಾರ್ಹತೆ ಅಂತಕ್ಕಂಥದ್ದು ಸ್ವಲ್ಪ ಕೊಂಚ ಮಟ್ಟಿಗೆ ಕಡಿಮೆ ಇದೆ, ಯಾಕೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಗಳನ್ನು ತೋರಿಸ್ತಾ ಇಲ್ಲ ಅಥವಾ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸಬೇಕು ಅನ್ನೋ ರೀತಿಯಲ್ಲಿರುವಂಥವರು ಅವತ್ತಿನ ದಿವಸ ಸರಸ್ವತಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಮಕ್ಕಳ ಕೈಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು 30/9/2025 ಮಂಗಳವಾರ ದುರ್ಗಾಷ್ಟಮಿ ಇರತಕ್ಕಂಥದ್ದು. ದುರ್ಗಾ ಪೂಜೆ, ಶಸ್ತ್ರ ಸಂಹಾರ, ಮಾಟ ಮಂತ್ರ ತಂತ್ರ ದೋಷ, ದೃಷ್ಟಿದೋಷ, ಏನಾದರೂ ಈ ಕೋರ್ಟ್ ಕೇಸು ಅಥವಾ ವ್ಯಾಜ್ಯಗಳಲ್ಲಿ ಏನಾದರೂ ಜಯ ಸಾಧಿಸಬೇಕು ಅನ್ನೋದಿತ್ತು ಅಂದರೆ ಆ ದುರ್ಗಾಷ್ಟಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾಷ್ಟಮಿ ಆಚರಣೆ. ಅವತ್ತಿನ ದಿವಸ ರುದ್ರಾಭಿಷೇಕವನ್ನು ಅಮ್ಮನವರಿಗೆ ಮತ್ತು ದುರ್ಗಾ ಕವಚವನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. 1/9/2025 ಬುಧವಾರ ಮಹಾನವಮಿ, ಆಯುಧ ಪೂಜೆ ಇರತಕ್ಕಂಥದ್ದು. 2/9/2025 ಗುರುವಾರ ವಿಜಯದಶಮಿ ಇರುವಂಥ ದಿವಸ. ಹೀಗೆ ನವರಾತ್ರಿನಲ್ಲಿ ಯಾವ ದಿವಸ ಯಾವ ಪೂಜೆ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಹೇಳಿರ್ತಕ್ಕಂಥದ್ದು. ನವರಾತ್ರಿ ಆಚರಣೆಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಇದೇನು ವಿಶೇಷವಾಗಿ ಹೇಳುವಂಥದ್ದಿಲ್ಲ. ಆದರೂ ಒಂದು ಪ್ರಯತ್ನ,
ಹೇಗಿರ್ತದೆ 9 ದೇವಿಯರ ರೂಪಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು? ಪ್ರಥಮಂ ಶೈಲಪುತ್ರಿಂಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೀತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತ್ರೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಳರಾತ್ರಿ, ಮಹಾಗೌರೀತಿ ಅಷ್ಟಮಂ, ನವಮಂ ಸಿದ್ಧಿದಾತ್ರಿಂಚ, ನವದುರ್ಗಾ ಪ್ರಕೀರ್ತತ. ಹೀಗೆ 9 ರೂಪ. ಅಂದರೆ ಮೊದಲನೇ ದಿವಸ ಶೈಲಪುತ್ರಿಯನ್ನು, ಎರಡನೇ ದಿವಸ ಬ್ರಹ್ಮಚಾರಿಣಿ ರೂಪದಲ್ಲೂ, ಮೂರನೇ ದಿವಸ ಚಂದ್ರಘಂಟಾ ರೂಪದಲ್ಲೂ, ನಾಲ್ಕನೇ ದಿವಸ ಕೂಷ್ಮಾಂಡ ರೂಪದಲ್ಲೂ, ಐದನೇ ದಿವಸ ಸ್ಕಂದಮಾತಾ ದೇವಿಯ ರೂಪದಲ್ಲೂ, ಆರನೇ ದಿವಸ ಕಾತ್ಯಾಯಿನಿ ರೂಪದಲ್ಲೂ, ಏಳನೇ ದಿವಸ ಕಾಳರಾತ್ರಿ ರೂಪದಲ್ಲೂ, ಎಂಟನೇ ದಿವಸ ಮಹಾಗೌರಿ ರೂಪದಲ್ಲೂ, 9ನೇ ದಿವಸ ಸಿದ್ಧಿದಾತ್ರಿ ರೂಪದಲ್ಲೂ ಕೂಡ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಇನ್ನು ದೇವಿಯ ಪೂಜೆ ನವರಾತ್ರಿ ಅಂತಕ್ಕಂಥ ರೀತಿಯಲ್ಲಿರ್ತದೆ. ನವವಿಧದ ಪೂಜೆಗಳಿರ್ತದೆ. ನವವಿಧದ ಪೂಜೆಗಳು ಹೇಗೆ? ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿದೆ. ಏನಾಗುತ್ತೆ, ಇಂಥ ಹೂವು ಇಡಬೇಕು, ಇಂಥ ಬಣ್ಣದ ಬಟ್ಟೆಯನ್ನು ಉಡಬೇಕು, ಇಂಥ ಬಣ್ಣದ ಸೀರೆಯನ್ನು ಉಡಬೇಕು, ಇಂಥ ನೈವೇದ್ಯವನ್ನು ಮಾಡಬೇಕು, ಇಂಥದ್ದು ಮಾಡಿದರೆ ಮಾತ್ರ ತಾಯಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಆಚರಣೆಗಳು ಮಾಡ್ತೀರಾ, ಸಂತೋಷ ಮಾಡಿ, ಅದೇನು ಅಭ್ಯಂತರ, ನಿಮ್ಮ ಮನಸ್ಸಿನ ತೃಪ್ತಿ. ಅದರಿಂದ ದೇವಿ ಒಲಿತಳ ಇಲ್ಲ. ನವವಿಧದ ಪೂಜೆ ಹೇಗಿರಬೇಕು, ಆ ತಾಯಿಯನ್ನು ಒಲಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು. ಅಂದರೆ ನವವಿಧದ ಪೂಜೆಗಳನ್ನು ಹೇಳ್ತೀನಿ ತಿಳ್ಕೊಳ್ಳಿ. ಇಲ್ಲಿರ್ತಕ್ಕಂಥದ್ದು ಗಂಧ, ಅರಿಶಿನ, ಕುಂಕುಮ, ಸಂಕಲ್ಪ, ಹೂವು, ಆ ಹೂವು ಮಾಡು, ಅಷ್ಟೋತ್ರ ಮಾಡು, ಈ ರೀತಿಯಾದಂಥ ಪೂಜೆಗಳೆಲ್ಲ ಅದನ್ನು ಮಾಡ್ತೀರಿ, ಮಾಡಿ ಸಂತೋಷ. ಅದರಲ್ಲಿ ಫಲ ಸಿಗಲ್ವಾ? ಸಿಗುತ್ತೆ. ಆದರೆ ಇದು ಬೆರೆತರೆ ಮಾತ್ರ, ಈಗ ಹೇಳ್ತೀನಲ್ಲ ನವವಿಧದ ಪೂಜೆ, ಇದು ಬೆರೆತರೆ ಮಾತ್ರ ನಿಮಗೆ ಅದರ ಫಲ ಸಿಗುವಂಥದ್ದು. ಇಲ್ಲ ಆಡಂಬರದ ಪೂಜೆ ಆಗುತ್ತೆ ಅಷ್ಟೇ, ತೋರ್ಪಡಿಕೆ ಪೂಜೆ ಆಗುತ್ತೆ. ನವವಿಧದ ಪೂಜೆಗಳು ಹೇಗಿರಬೇಕು ಅಮ್ಮನವರನ್ನು ಒಲಿಸ್ಕೊಳ್ಳೋದಕ್ಕೆ? ಮಂತ್ರಗಳನ್ನು ಆಮೇಲೆ ಹೇಳ್ತೀನಿ. ಇದಾಗ್ತಿದೆ ಅಂದರೆ ಮಂತ್ರಗಳನ್ನು ಯಾವ ದಿವಸ ಯಾವ ಮಂತ್ರವನ್ನು ಹೇಳಬೇಕು ಅಂತಕ್ಕಂಥ ರೀತಿಯಲ್ಲಿ. ನವವಿಧದ ಪೂಜೆ ಹೇಗೆ? ಶ್ರವಣ, ಕೀರ್ತನ, ಮನನ, ಸ್ಮರಣ, ಪಾದಸೇವನ, ಅರ್ಚನ, ವಂದನೆ, ದಾಸ್ಯ, ಸಖ್ಯ, ಆತ್ಮನಿವೇದನವನ್ನು ಮಾಡಿಕೊಳ್ತಕ್ಕಂಥದ್ದು. ಇದು 9 ರೀತಿಯಾದಂಥ ಪೂಜೆ. ಶ್ರವಣ ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಆ ಶ್ಲೋಕವನ್ನು, ಅಮ್ಮನವರ ಕೀರ್ತನೆಗಳನ್ನು ಅಥವಾ ದೇವಿ ಪಾರಾಯಣವನ್ನು ಸದಾಕಾಲವೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂಥ ಯಾವುದಾರೋ ಒಂದು ವಿಚಾರಗಳನ್ನು ಅಥವಾ ಸತ್ಸಂಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಅಥವಾ ಒಡೆಯತಿಯಾಗಿರ್ತಕ್ಕಂಥ ಆ ಜಗನ್ಮಾತೆಯನ್ನು ಸದಾಕಾಲ ಆ ವಿಷಯಗಳನ್ನೇ ಕೇಳತಕ್ಕಂಥದ್ದು. ಕೇಳಿದ್ದನ್ನು 4 ಜನಕ್ಕೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಂದರೆ ಕೀರ್ತನ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತೀರಾ. ಸದಾಕಾಲ ನೀವು ಕೇಳಿರ್ತಿರಲ್ಲ, ಅದು ಹೇಳಿದ್ದನ್ನು ಮತ್ತೆ ನೀವು ಮನನ ಮಾಡಿಕೊಳ್ಬೇಕು. ನಿಮ್ಮೊಳಗೆ ಮನನವನ್ನು ಮಾಡಿಕೊಳ್ಳಬೇಕು. ಅಂದರೆ ಆ ಮನನ ಮಾಡಿಕೊಂಡಾಗ ತನ್ನೊಳಗಿರ್ತಕ್ಕಂಥ ದೌರ್ಬಲ್ಯಗಳನ್ನು, ಆ ದೇವಿ ಕೀರ್ತನೆಗಳನ್ನು ಕೇಳ್ಕೊಂಡು ತನ್ನೊಳಗಿರ್ತಕ್ಕಂಥ ದೌರ್ಬಲ್ಯಗಳನ್ನು ಈಚೆ ಹಾಕಿ ಮನನವನ್ನು ಮಾಡಿಕೊಂಡು ತನ್ನೊಳಗಿರ್ತಕ್ಕಂಥ ಒಂದು ದೌರ್ಬಲ್ಯಗಳನ್ನು ಅಥವಾ ದುಷ್ಟ ವ್ಯಕ್ತಿತ್ವಗಳನ್ನು ಈಚೆ ಆಗ್ತಕ್ಕಂಥದ್ದು. ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಸದಾಕಾಲವೂ ಕೂಡ ದೇವಿಯನ್ನು ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ಒಂದು ರೀತಿ. ಇದು 4ನೇದು ಪಾದಸೇವನ. ಆ ಸ್ಮರಣೆಯನ್ನು ಮಾಡಿಕೊಂಡು ಆ ತಾಯಿಯನ್ನು ಸದಾಕಾಲವೂ ಪೂಜೆಯನ್ನು ಮಾಡ್ತಕ್ಕಂಥ. ಪಾದಸೇವನ ಅಂದರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆಯನ್ನು ಮಾಡಿಕೊಂಡು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಅರ್ಚನೆ ಅಂತಂದರೆ ಸದಾ ಆ ತಾಯಿಯ ನಾಮಸ್ಮರಣೆಯನ್ನೇ ಅರ್ಚನೆ ಅಂತಕ್ಕಂಥ ರೀತಿಯಲ್ಲಿ ಮಾಡುವಂಥದ್ದು, ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ವಂದನೆ, ಅರ್ಚನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ವಂದನೆಯನ್ನು ಮಾಡ್ತಕ್ಕಂಥದ್ದು. ವಂದನೆ ಅಂತಂದರೆ ಸಾಮಾನ್ಯವಾಗಿ ಏನಾಗ್ತದೆ, ಸುಮ್ಮನೆ ಡಂಬಾಚಾರ ಕೈ ಮುಕ್ಕೊಂಡು ಕುಂತ್ಕೊಳ್ತಕ್ಕಂಥದ್ದಲ್ಲ. ಸಾಮಾನ್ಯವಾಗಿ ಇಷ್ಟೆಲ್ಲ ಕೊಟ್ಟಿದ್ದೀಯ ತಾಯಿ, ತಿನ್ನೋದಕ್ಕೆ ಅನ್ನ ಕೊಟ್ಟಿದ್ದೀಯಾ, ಗಾಳಿ ಕೊಟ್ಟಿದ್ದೀಯಾ, ಶಾಖ ಕೊಟ್ಟಿದ್ದೀಯಾ, ಭೂಮಿಯನ್ನು ಎಲ್ಲವನ್ನೂ ಕೊಟ್ಟಿದ್ದೀಯ. ಅದಕ್ಕೋಸ್ಕರವಾಗಿ ಒಂದು ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಅದೂ ಅಲ್ಲದೆ ನಿನ್ನ ಈ ಸೇವೆಯನ್ನು ಮಾಡುವುದಕ್ಕೆ ನನಗೊಂದು ಜೀವವನ್ನು ಕೊಟ್ಟಿದ್ದೀಯಾ, ಆ ಶಕ್ತಿಯನ್ನು ಕೊಟ್ಟಿದ್ದೀಯಾ,
ನನಗೆ ಶಕ್ತಿ ಇಲ್ಲ ಅಂದರೆ ಪೂಜೆ ಎಲ್ಲಿ ಮಾಡೋಕ್ಕಾಗತ್ತೆ? ನಿನಗೆ 100 ರೂಪಾಯಿ ದುಡಿಮೆ ಇಲ್ಲ ಅಂತಂದರೆ, ಅಥವಾ ದುಡಿಮೆಯನ್ನು ಅವಳು ಪ್ರಾಪ್ತಿ ಮಾಡಿಕೊಳ್ಳಿಲ್ಲ ಅಂತಂದರೆ, ಮಾಡಿಕೊಡಲಿಲ್ಲ ಅಂತಂದರೆ, ನೀನು ಹೇಗೆ ಪೂಜೆ ಮಾಡೋದಕ್ಕಾಗತ್ತೆ? ಹಾಗಾಗಿ ಆ ಶಕ್ತಿಯನ್ನು ಕೊಟ್ಟಿದೆಯಾ ಅನ್ನೋ ರೀತಿಯಲ್ಲಿ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ವಂದನೆಯನ್ನು ಸಲ್ಲಿಸಿ ದಾಸ್ಯತನವನ್ನು ತೋರಿಸ್ತಕ್ಕಂಥದ್ದು. ಅಂದರೆ ಆ ಕೃತಜ್ಞತಾ ಭಾವ ಇರ್ತದೆ. ಆ ಕೃತಜ್ಞತಾ ಭಾವ ಎಲ್ಲಿರ್ತದೋ ಅವರು ಒಂದಲ್ಲ ಒಂದು ದಿವಸ ಉದ್ಧಾರ ಆಗೇ ಆಗುತ್ತಾರೆ. ಅವರು ಮೇಲಂತಕ್ಕೆ ಹೋಗಲೇಬೇಕು, ಹೋಗೇ ಹೋಗ್ತಾರೆ. ತುತ್ತು ಅನ್ನ ಹಾಕಿದಂಥವನ್ನು ಕೂಡ ನೆನೆಸಿಕೊಳ್ತಕ್ಕಂಥ ವ್ಯಕ್ತಿತ್ವ ಯಾರಲ್ಲಿರ್ತದಲ್ಲ, ಖಂಡಿತವಾಗಲೂ ಕೂಡ ಭಗವಂತ ಅವನನ್ನು ಒಂದಲ್ಲ ಒಂದು ದಿವಸ ಗೆಲ್ಲಿಸ್ತಾನೆ. ಇದು ಶತಸಿದ್ಧ. ಇದು ನನ್ನ ಜೀವಿತಾವಧಿಗಳಲ್ಲಿ ಅಥವಾ ತುಂಬ ಜನಗಳಲ್ಲಿ ಜೀವಿತಾವಧಿಗಳಲ್ಲಿ ನೋಡಿರ್ತಕ್ಕಂಥದ್ದು ಅನುಭವದ ಮಾತು. ಒಂದು ದಾಸ್ಯತನದ ಈ ದಾಸ್ಯತನವನ್ನು ನೀವು ಎಲ್ಲಿ ನೋಡಬಹುದು ಅಂದರೆ, ರಾಮ ಮತ್ತು ಹನುಮಂತನಲ್ಲಿ ನೋಡಬಹುದು. ರಾಮನಿಗೆ ಎಷ್ಟು ದಾಸನ ಆಗಿದ್ದ ಅಂದರೆ ಹನುಮಂತ ನಿಜವಾಗಲೂ ಅವನಿಗೆ ಬೇರೆ ಯಾವುದೂ ಗೊತ್ತಿಲ್ಲ. ರಾಮನನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅಷ್ಟು ದಾಸ್ಯತನವನ್ನು ರಾಮನ ಮೇಲೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ರಾಮನಿಗಿಂತಲೂ ಹನುಮಂತನ ಸ್ಮರಣೆ ಅಥವಾ ಹನುಮಂತನಿಗೆ ಪ್ರಾಮುಖ್ಯತೆ ಜಾಸ್ತಿ ಬಂದಿತ್ತು. ಯಾರು ಗುರುವಾಗಿರ್ತಾರೋ ಗುರುವಾದಂಥವರು ಶಿಷ್ಯನನ್ನು ಮೆರೆಸೋದಕ್ಕೆ ನೋಡ್ತಾರೆ. ಭಗವಂತನಾಗಿರ್ತಕ್ಕಂಥವನು ಆತ್ಮಸ್ವರೂಪವಾಗಿ ಹುಟ್ಟಿರ್ತಕ್ಕಂಥ ಆ ಭಕ್ತನನ್ನು ಹೆಸರನ್ನು ತರ್ತಾನೆ, ಅಂದರೆ ಅವನನ್ನು ಉದ್ಧಾರವನ್ನು ಮಾಡ್ತಾನೆ. ಹಾಗಾಗಿನೇ ಸಾಮಾನ್ಯ ಆ ದಾಸ್ಯತನಕ್ಕೆ ಅಷ್ಟು ಶಕ್ತಿ ಇದೆ. ಪರಿಪೂರ್ಣವಾಗಿ ಶರಣಾಗಬೇಕು ಆ ಭಗವತಿಗೆ, ಪರಿಪೂರ್ಣವಾಗಿ ಶರಣಾಗಬೇಕು. ಪರಿಪೂರ್ಣವಾಗಿ ಶರಣ ಆದರೆ ಸಖ್ಯ, ಆ ಭಗವತಿಯ ಸಖ್ಯ ಅಂತಕ್ಕಂಥದ್ದೇನಿದೆಯಲ್ಲ ಅದು ತಾನೇ ಸಿಗುತ್ತೆ. ದಾಸ್ಯತನ ಅಂದರೆ ಶರಣಾಗತಿ. ಆ ಶರಣಾದಂಥ ಸಂದರ್ಭದಲ್ಲಿ ಆ ತಾಯಿ ತನ್ನ ಮಡಿನಲ್ಲಿ ಒಂದು ಆಸರೆಯನ್ನು ಕೊಡ್ತಾಳೆ. ಇದು ಸಖ್ಯ. ಆ ಸಖ್ಯ ಬೇಕು ಅಂದರೆ ಆತ್ಮನಿವೇದನೆಯೇ ಆಗಬೇಕು. ಆತ್ಮನಿವೇದನೆಯ ಅಂದರೆ ಪರಿಪೂರ್ಣ ಎಲ್ಲವೂ ನಿನ್ನದೇ. ನೀನು ಕೊಟ್ಟಿರ್ತಕ್ಕಂಥ ಈ ಜೀವವೂ ಕೂಡ ನಿನ್ನದೇ, ಈ ಆತ್ಮವೂ ಕೂಡ ನಿನ್ನದೇ, ಈ ಶಕ್ತಿಯೂ ಕೂಡ ನಿನ್ನದೇ, ಎಲ್ಲವೂ ಕೂಡ ನಿನ್ನದೇ ಆಗಿರಬೇಕಿದೆ. ನನ್ನದೇ ಏನಿದೆ ಅನ್ನೋ ರೀತಿಯಲ್ಲಿ ಆತ್ಮಪೂರ್ವಕವಾಗಿ ಅವಳಿಗೆ ಒಂದು ಆತ್ಮನಿವೇದನೆಗಳನ್ನು ಮಾಡಿದ್ರೆ ಅದೊಂದು ಭಾವ ಇರುತ್ತದೆ. ಆತ್ಮನಿವೇದನೆ ಭಾವ ಅದು ಅನುಭವಸ್ಥರಿಗೆ ಅಥವಾ ಅನುಭವಿಸಿದವರಿಗೆ ಮಾತ್ರ, ಅಥವಾ ಆ ಶಕ್ತಿ ಆ ಫೀಲ್ ಇರೋವಂಥವ್ರಿಗೆ ಮಾತ್ರ ಗೊತ್ತಿರ್ತದೆ. ಅದು ಆತ್ಮನಿವೇದನೆ ಅಂದರೆ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ, ಕೆಲವರಿಗೆ ಮಾತ್ರ ಇರ್ತದೆ. ಆ ಆತ್ಮನಿವೇದನೆ ಅಂತಕ್ಕಂಥ ಈ ರೀತಿಯಲ್ಲಿ 9 ರೀತಿಯಾದಂಥ ಒಂದು ಪೂಜೆ ಅಂತಕ್ಕಂಥ ರೀತಿಯಲ್ಲಿ ಮಾಡಬೇಕು ಆ ತಾಯಿಗೆ. ನೀವೇನೇ ಹೂವು ಹಾಕಿದ್ರೂ, ಅಲಂಕಾರ ಮಾಡಿದ್ರೂ, ಬೆಳ್ಳಿ ಇಟ್ಟರು, ಬೆಳ್ಳಿ ದೀಪ ಹಚ್ಚಿದ್ರೂ ಕೂಡ, ಮಲ್ಲಿಗೆ ಹೂವನ್ನು ಇಟ್ಟರು, ಯಾವುದೇ ಮೃಷ್ಟಾನ್ನ ಭೋಜನಗಳನ್ನು ಇಟ್ಟರೂ ಕೂಡ ಈ ನವವಿಧದ ಪೂಜೆಗಳಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಆ ತಾಯಿಯ ಅನುಗ್ರಹ ಸಿಗೋದಿಲ್ಲ. ಹಾಗಾಗಿ ಈ ನವವಿಧದ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಬಹಳ ಶ್ರೇಷ್ಠತೆ. ಈ 9 ಪರಿಪೂರ್ಣತೆಯ ಸಂಕೇತ. ಈ 9 ಪರಿಪೂರ್ಣತೆಯ ಸಂಕೇತವಾದ ಮೇಲೆ ಅಷ್ಟಸಿದ್ಧಿಗಳ ಜೊತೆಯಲ್ಲಿ ಮೋಕ್ಷವನ್ನು ಪಡೆಯುವುದು ಭಗವತಿಯಿಂದ. ಅದ್ಭುತ ನೋಡಿ. 9 ವಿಧದ ಪೂಜೆಗಳು ಸಿಕ್ಕಿದರೆ ತಾಯಿಗೆ ಕೊಟ್ಟರೆ ನೀವು ಅಷ್ಟಸಿದ್ಧಿಗಳು ಕೂಡ ನಿಮ್ಮದಾಗ್ತದೆ. ಆ ಅಷ್ಟಸಿದ್ಧಿಗಳ ಜೊತೆಯಲ್ಲಿ ಮೋಕ್ಷವೆಂಬ ಪದವಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಹೀಗಾಗಿ ಯಾರೇ ಆಗಲಿ ಭಕ್ತರಾಗಬಹುದು ಅಥವಾ ಸಾಧಕರಾಗಬಹುದು, ಆ ಸಾಧಕರಾಗಿದ್ರೂ ಅಷ್ಟೇ, ಭಕ್ತನಾದರೂ ಅಷ್ಟೇ, ಈ ರೀತಿಯಾದಂಥ ಪೂಜೆ ಇದೆಲ್ಲ ಪರಮಶ್ರೇಷ್ಠವಾದಂಥದ್ದು. ಯಾವ ಹೂವು ಇಡ್ತೀರಿ, ಯಾವ ಗಂಧ ಇಡ್ತೀರಿ, ಯಾವ ಅರಿಶಿಣ ಕುಂಕುಮವನ್ನು ಇಡ್ತೀರಿ, ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಈ 9 ವಿಧದ ಪೂಜೆಗಳೇ ಲೆಕ್ಕಕ್ಕೆ ಬರತಕ್ಕಂಥದ್ದು. 9ಕ್ಕಿಂತ ಒಂದು ಮೇಲಂಥದ್ದು ಯಾವುದೂ ಕೂಡ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಏನಂದರೆ, ಈ 9ಕ್ಕೆ ಎಷ್ಟು ಮಹತ್ವ ಅಂದರೆ, ಈ ಜನ್ಮ ಇದೆಯಲ್ಲ, ಈ ಜನ್ಮಕ್ಕೆ ಕರ್ಮಗಳು ಅಂಟುವಂಥದ್ದೇ ನವರಂಧ್ರಗಳ ಮುಖಾಂತರವಾಗಿ, ರೋಗಗಳು ಅಂಟುವಂಥದ್ದೇ ನವರಂಧ್ರಗಳ ಮುಖಾಂತರವಾಗಿ. ಹೇಗೆ ಕಣ್ಣು ನೋಡುತ್ತೆ, ಏನೋ ಬಯಸುತ್ತೆ, ಏನೋ ವಿಕಲ್ಪಗಳಾಗ್ತದೆ, ಮನಸ್ಸು ಕೆಡ್ತದೆ, ಅಥವಾ ಅಲ್ಲಿ ಉದ್ವೇಗಗಳೊಳಗಾಗ್ತದೆ, ಅಥವಾ ಕಲ್ಮಶಗಳು ಉತ್ಪತ್ತಿಯಾಗತ್ತೆ, ಕಿವಿ ಏನೋ ಕೇಳುತ್ತೆ, ಅಲ್ಲೇನೋ ಕಲ್ಮಶಗಳು ಬರ್ತದೆ, ಶತ್ರುತ್ವ ಬರ್ತದೆ, ದ್ವೇಷಗಳು ಬರ್ತದೆ, ನಾಲಿಗೆ ಏನೋ ಕೇಳುತ್ತೆ, ದೇಹಾರೋಗ್ಯ ಕೆಡ್ತದೆ, ಮಾನಸಿಕವಾದಂಥ ದೇಹಾರೋಗ್ಯ ಕೆಡ್ತಂದ್ರೆ ಮಾನಸಿಕವಾದಂಥ ಸ್ಥಿತಿಗೆ ಕೆಡ್ತದೆ. ಹೀಗೆ 9 ವಿಧದ ಈ ನವರಂಧ್ರಗಳಿದೆಯಲ್ಲ, ಆ ನವರಂಧ್ರಗಳ ಮುಖಾಂತರವಾಗಿ ನಮ್ಮ ಕರ್ಮಗಳು ಅಂತಕ್ಕಂಥದ್ದು ಕಾಡಾಟವನ್ನು ಕೊಡ್ತಕ್ಕಂಥದ್ದು.
ಹಾಗಾಗಿನೇ ಆ ನವರಂಧ್ರಗಳಿಂದ ಆಗ್ತಕ್ಕಂಥ ಲೋಪದೋಷಗಳಿದೆಯಲ್ಲ, ಆ ಲೋಪದೋಷಗಳು ಕರ್ಮಗಳ ಶೇಷವನ್ನು ಕಳೆಯಬೇಕು ಅನ್ನೋದಿತ್ತು ಅಂದರೆ ಈ ನವರಾತ್ರಿ ಬಹಳ ಶ್ರೇಷ್ಠ. ಯಾಕಾಗಿಯೇ 9 ಗ್ರಹಗಳು ಬರ್ತದೆ, ನವಧಾನ್ಯಗಳು ಅಂತಕ್ಕಂಥ ರೀತಿಯಲ್ಲಿ ಬರ್ತಕ್ಕಂಥದ್ದು, ನವ ನಿಧಿಗಳು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು, ನವ ವ್ಯಾಕರಣ ಅಂತಕ್ಕಂಥ ರೀತಿಯಲ್ಲಿ ಬರ್ತಕ್ಕಂಥದ್ದು, ನವಶಕ್ತಿಯರು, ನವದುರ್ಗಿಯರು, ಈ ರೀತಿಯಲ್ಲಿ 9ಕ್ಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಶಕ್ತಿ ಇದೆ. ಮಾಡಿ ಈಗ ಹೇಳಿದಂಥ ರೀತಿಯಲ್ಲಿ ಇನ್ನು ಯಾವ ದಿವಸ ಯಾವ ಮಂತ್ರವನ್ನು ಹೇಳಬೇಕು ಇದನ್ನು ಬಹಳ ಮುಖ್ಯವಾಗಿ ನೀವು ಪರಿಗಣನೆ ಮಾಡಲೇಬೇಕಾಗತ್ತೆ. ಮೊದಲನೇ ದಿವಸ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನು ಮೊದಲನೇ ದಿವಸ ಹೇಳಬೇಕಾಗತ್ತೆ. ಇನ್ನು 2ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ನೋಡಿ, ಕೇಳ್ಕೊಡಿ. ಓಂ ಕಾತ್ಯಾಯಿನ್ಯೈ ಚ ವಿದ್ಮಹೇ ಕೌಮಾರ್ಯೈ ಚ ಧೀಮಹಿ ಆರ್ಯದುರ್ಗ ಪ್ರಚೋದಯಾತ್. ಈ ಮಂತ್ರವನ್ನು 2ನೇ ದಿವಸ ನೀವು ಹೇಳ್ಕೊಳ್ಬೇಕಾಗತ್ತೆ. ಇನ್ನು 3ನೇ ದಿವಸ ಯಾವ ಮಂತ್ರವನ್ನು ಹೇಳಬೇಕಾಗತ್ತೆ? ಓಂ ಓಂ ಭಗವತ್ಯೈ ದುರ್ಗಾಯೈ ನಮಃ. ಈ ಮಂತ್ರವನ್ನು 3ನೇ ದಿವಸ ಹೇಳಬೇಕಾಗತ್ತೆ ನೀವು. ಇನ್ನು 4ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಓಂ ಹ್ರೀಂ ಕುಮಾರ್ಯೈ ದುರ್ಗಾಯೈ ನಮಃ. ಇದು 4ನೇ ದಿವಸ ನೀವು ಹೇಳಬೇಕಾಗಿರ್ತಕ್ಕಂಥ ಮಂತ್ರ. ಇನ್ನು 5ನೇ ದಿವಸ ಯಾವ ಮಂತ್ರವನ್ನು ಹೇಳಬೇಕಾಗತ್ತೆ? ಓಂ ಹ್ರೀಂ ಶ್ರೀಂ ಅಂಬಿಕಾ ದುರ್ಗಾಯೈ ನಮಃ. ಈ ಒಂದು ಮಂತ್ರವನ್ನು 5ನೇ ದಿವಸ ನೀವು ಹೇಳಬೇಕಾಗತ್ತೆ. ಇನ್ನು 6ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರಗಳು ಯಾವುದು ಅಂತಂದರೆ ಓಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನು ನೀವು 6ನೇ ದಿವಸ ಹೇಳಬೇಕಾಗತ್ತೆ. ಇನ್ನು 7ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದರೆ ಓಂ ಹ್ರೀಂ ದಂ ದುರ್ಗಾಯೈ ನಮಃ. ಈ ಒಂದು ಮಂತ್ರ 7ನೇ ದಿವಸ ಹೇಳಬೇಕು. ಇನ್ನು 8ನೇ ದಿವಸ ಯಾವ ಮಂತ್ರವನ್ನು ಹೇಳಬೇಕಾಗತ್ತೆ? ಓಂ ಶ್ರೀ ಮಾತೃಕಾ ಸರಸ್ವತ್ಯೈ ನಮಃ. ಇದು 8ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರ. ಇನ್ನು 9ನೇ ದಿವಸ ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು? ಓಂ ಶ್ರೀಂ ಹ್ರೀಂ ಅಪರಾಜಿತಾಯೈ ನಮಃ. ಈ ಒಂದು ಮಂತ್ರವನ್ನು 9ನೇ ದಿವಸ ನೀವು ಹೇಳಬೇಕಾಗತ್ತೆ. ಈ ರೀತಿಯಲ್ಲಿ ಅಂದರೆ ಈ ಮಂತ್ರಗಳು ಹೇಗೆ ಹೇಳಬೇಕು ನೀವು ಅಂತಂದರೆ ಸದಾಕಾಲವೂ ಕೂಡ ಆವತ್ತಿನ ದಿವಸ ಮೊದಲನೇ ದಿವಸದ ಮಂತ್ರವೇ ಪೂರ್ಣ ಪ್ರಮಾಣದಲ್ಲಿ ಬೆಳಿಗ್ಗೆ ಇದ್ದಾಗಲಿಂದಲೂ ಕೂಡ ರಾತ್ರಿ ಮಲಗಿದಾಗಲೂ ಕೂಡ ಇದೇ ಮಂತ್ರವೇ ಸದಾಕಾಲವೂ ಕೂಡ ನಿಮಗೆ ಸ್ಮರಣೆಯಲ್ಲಿ ಇರಬೇಕು. ಹಾಗಿದ್ದಾಗ ನಿಮಗೆ ಆ ದುರ್ಗೆಯ ಆರಾಧನೆಯಿಂದ ಅನುಗ್ರಹ ಅಂತಕ್ಕಂಥದ್ದು ಶತಸಿದ್ಧವಾಗಿ ಸಿಗುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಮಾರ್ಗ ಅಂತಕ್ಕಂಥದ್ದು ಶತಸಿದ್ಧವಾಗಿ ಸಿಗುತ್ತೆ. ಇನ್ನು ಕಳೆದ ವಾರ ಸಾಮಾನ್ಯವಾಗಿ ಹೇಳಿದ್ದೆ ಅನಿಸುತ್ತೆ, ನೀವು ಇದಕ್ಕಿಂತ ಮಿಗಿಲಾಗಿ ಅನುಷ್ಠಾನದ ಮುಖಾಂತರವಾಗಿ ಏನಾದರೂ ಮಾಡಬೇಕು ಅನ್ನೋ ರೀತಿಯೂ ಇತ್ತು ಅಂದರೆ ನಮ್ಮ ಕಚೇರಿಗೆ ನಂಬರ್ಗೆ ಫೋನ್ ಮಾಡಬೇಕಾಗತ್ತೆ. ಅಲ್ಲಿ ಅನುಷ್ಠಾನದ ಒಂದು ವಿಧಿವಿಧಾನಗಳು ಹೇಗಿರಬೇಕು, ಏನು ಮಾಡಬೇಕು, ಅದಕ್ಕೆ ಬೇರೆ ಮಂತ್ರ ಇದೆ. ಅನುಷ್ಠಾನದ ಒಂದು ಅದಕ್ಕೆ ತನ್ನದೇ ಆದಂಥ ಕಳಸ ಪ್ರತಿಷ್ಠಾಪನೆಗಳಿಂದ ಹಿಡಿದು ಪ್ರತಿಯೊಂದು ಕೂಡ ವಿಧಿವಿಧಾನಗಳಿರ್ತದೆ, ಅದರ ಪ್ರಕಾರನೇ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಅದು ಬೇಕು ಅಂದರೆ ನೀವು ಕಚೇರಿ ನಂಬರಿಗೆ ಫೋನ್ ಮಾಡಿ ಅಥವಾ ಕಚೇರಿಗೆ ಬಂದು ನೀವು ಅದರ ಮಾಹಿತಿಗಳನ್ನು ತಿಳಿದುಕೊಂಡು ನೀವು ಅದನ್ನು ಅನುಷ್ಠಾನವನ್ನು ಮಾಡಬಹುದು. ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ಅನುಷ್ಠಾನವನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥವರು ತುಂಬ ಜನ ಒಳಿತನ್ನು ಕಂಡಿದ್ದಾರೆ. ದುರಾದೃಷ್ಟವಶಾತ್ ಏನಾಗುತ್ತೆ, ಆ ಅನುಷ್ಠಾನದಿಂದ ಇಲ್ಲಿ ಏನು ಆ ತಾಯಿ ಭಗವತಿಯಿಂದ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾರೋ ಅವರು ಮತ್ತೆ ಆ ಭಗವತಿ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಕಷ್ಟ ತೀರ್ತಲ್ಲ. ಮನುಷ್ಯನ ಅಥವಾ ಮಾನವ ಸಹಜವಾಗಿ ಇರ್ತಕ್ಕಂಥದ್ದು ಏನಂದರೆ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಇರುತ್ತೆ. ಕಷ್ಟ ಬರುತ್ತೆ, ತೀರುತ್ತೆ, ಅಲ್ಲಿಗೆ ಕ್ಲೋಸ್. ಯಾವ ಗುರುವು ನೆನಪು ಬರೋದಿಲ್ಲ, ಯಾವ ದೇವರು ನೆನಪು ಬರೋದಿಲ್ಲ. ಮತ್ತೆ ಕಷ್ಟ ಬಂದಾಗಲೇ ಆ ದೇವರು ಅಂತಕ್ಕಂಥ ನೆನಪು ಬರತಕ್ಕಂಥದ್ದು. ಇದು ಮಾನವ ಸಹಜವಾಗಿ ಇರತಕ್ಕಂಥದ್ದು. ತುಂಬ ಜನ ತೆಗೆದುಕೊಂಡು ಹೋಗಿದ್ದಾರೆ, ಮಾಡಿದ್ದಾರೆ, ಒಳಿತಾಗಿದೆ. ಮತ್ತೆ ಆ ತಾಯಿಗೆ ಒಂದು ಕೃತಜ್ಞತೆ ಅಂತಕ್ಕಂಥ ರೀತಿಯಲ್ಲಿ ಆ ತಾಯಿಗೆ ಸಮರ್ಪಣೆ ಮಾಡದಲ್ಲೇ ಇರ್ತಕ್ಕಂಥದ್ದೇ ಒಂದು ದೊಡ್ಡ ದೌರ್ಬಲ್ಯ. ಯಾರೇ ಹೇಗಾದರೂ ಇರಲಿ, ಯಾರ್ಯಾರಿಗೆ ಅವಶ್ಯಕತೆ ಇದೆ, ಯಾರ್ಯಾರಿಗೆ ಕಷ್ಟಗಳು ತೀರಬೇಕಾಗಿದೆ ಅವರೆಲ್ಲರೂ ಕೂಡ ಅದನ್ನು ತೆಗೆದುಕೊಂಡು ಮಾಡಬಹುದು. ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ವಾರ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಭವಿಷ್ಯ ಹೇಗಿರ್ತದೆ ಈ ವಾರ?
ಸಾಮಾನ್ಯವಾಗಿ ಗ್ರಹಗತಿಗಳು ಹೇಗಿದೆ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಒಂದು ಮನವರಿಕೆ. ಮಿಥುನ ರಾಶಿನಲ್ಲಿ ಗುರು, ಸಿಂಹ ರಾಶಿನಲ್ಲಿ ಶುಕ್ರ ಮತ್ತು ಕೇತು ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ರವಿ ಮತ್ತು ಬುಧ ಇರ್ತಕ್ಕಂಥದ್ದು, ತುಲಾ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು, ರಾಹು ಕುಂಭರಾಶಿನಲ್ಲಿ, ವಕ್ರಶನಿ ಮೀನರಾಶಿನಲ್ಲಿ ಇರ್ತಕ್ಕಂಥದ್ದು, ಚಂದ್ರ ಬಂದು ಸಿಂಹ, ಕನ್ಯಾ, ತುಲಾ ರಾಶಿನಲ್ಲಿ ವಾರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಹಾಗಾಗಿ ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನು ಪರಿಣಾಮಗಳನ್ನು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳು, ಹಠಮಾರಿತನವೋ ಮಂಡತನವೋ ಜಾಸ್ತಿ ಆಗಬಹುದು, ಕೋಪತಾಪಗಳು ಜಾಸ್ತಿ ಆಗಬಹುದು, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಪ್ರಭಾವವೂ ಜಾಸ್ತಿ ಆಗಬಹುದು, ದೇವತಾ ಆರಾಧನೆಗಳು ಅಂತಕ್ಕಂಥದ್ದು ಜಾಸ್ತಿ ಆಗೋದಕ್ಕೆ ದಾರಿ ಇದೆ. ಅದೇ ರೀತಿಯಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಲಾಭವನ್ನು, ಯೋಗಫಲವನ್ನು, ಅದೃಷ್ಟವನ್ನು, ಕಾರ್ಯಜಯವನ್ನು ನೋಡುವಂಥ ಸಂದರ್ಭಗಳು ಕೂಡ ಬರ್ತದೆ. ಆದರೆ ಬಂದಂಥ ಹಣಕಾಸಿನ ವ್ಯವಸ್ಥೆಗಳನ್ನು ಉಳಿಸ್ಕೊಳ್ಳೋದ್ರಾಗೆ ನೀವು ಸೋಲ್ತೀರಿ. ಲಾಭವಾಗುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳೋದ್ರಾಗೆ ನೀವು ಸೋಲುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದ್ಭುತವಾದಂಥ ರೀತಿಯಲ್ಲಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಕಾರ್ಯ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಮಾಡೋದಿತ್ತು ಅಂದರೆ ಖಂಡಿತವಾಗ್ಲೂ ಮಾಡಿ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸ್ವಲ್ಪ ವ್ಯಾಜ್ಯಗಳಿದೆ, ಜೀವನ ಸಾಧಿಸ್ತಕ್ಕಂಥದ್ದು ಯಶಸ್ಸೇ. ಈ ವಾರದಲ್ಲೆಲ್ಲವೂ ಕೂಡ ಯಶಸ್ಸನ್ನೇ ನೀವು ನೋಡೋದಕ್ಕೆ ದಾರಿ ಇದೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನೀವೇನಾದರೂ ಒಂದು ಸಣ್ಣ ಪುಟ್ಟದಾದಂಥ ಶುಕ್ರ ಸ್ವಲ್ಪ ಬಲಹೀನ, ಕೇತುವಿನಿಂದ ಗ್ರಹಣಕ್ಕೊಳಗಾಗಿದ್ದಾನೆ. ಹಾಗಾಗಿ ನಿಮಗೆ ಹಣಕಾಸಿನ ಅವ್ಯವಸ್ಥೆಗಳಾಗಬಾರದು ಅಂದರೆ, ಅನಗತ್ಯವಾಗಿ ಹೋಗಬಾರದು ಅಂದರೆ, ಹೂಡಿಕೆ ಮಾಡಬೇಕು ಅನ್ನೋ ರೀತಿ ಅಂತಂದರೆ ಗಣಪತಿ ಆರಾಧನೆ ಬಹಳ ಶ್ರೇಷ್ಠ ಈ ವಾರ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶುಕ್ರ ಬಲಹೀನನಾಗಿದ್ದಾನೆ. ಹಾಗಾಗಿ ಮಂಕು ಕವಿತಕ್ಕಂಥ ವಾತಾವರಣಗಳಿರ್ತದೆ. ಆದರೆ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಚೆನ್ನಾಗಿರೋದಕ್ಕೆ ದಾರಿಯಾಗ್ತದೆ. ಆರೋಗ್ಯ ಸಣ್ಣದಾಗಿ ಸ್ವಲ್ಪ ಕುಸಿತಕ್ಕಂಥ ಸಂದರ್ಭಗಳು ಬರಬಹುದು, ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ ಚೆನ್ನಾಗಿರುವಂಥದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಉಂಟು ಅಂತ ಹೇಳ್ತದೆ. ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳಿದೆ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳಿದ್ರೆ, ಮಕ್ಕಳ ಜೀವನದಲ್ಲಿ ಏನೋ ತೊಂದರೆ ತಾಪತ್ರಗಳಿದೆ ಅಂದರೆ ಸ್ವಲ್ಪ ಮಕ್ಕಳ ಜೀವನ ಅಂತಕ್ಕಂಥ ಸುಧಾರಣೆ ಆಗ್ತಕ್ಕಂಥ ಎಲ್ಲ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತೀರಿ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಕಿರಿಕಿರಿ, ಅಸಮಾಧಾನ ಇದೆಲ್ಲವೂ ಕೂಡ ಇದೆ. ಬಡ್ತಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ. ನೀವು ಈಗಿರೋದಕ್ಕಿಂತಲೂ ಕೂಡ ಉತ್ತಮವಾದ ಸಂಬಳದ ಉದ್ಯೋಗವನ್ನು ಆರಿಸ್ತಾ ಇದ್ದೀರಿ ಅಂತಂದರೆ ಅನುಕೂಲವಾಗುವಂಥ ಯೋಗ ಫಲವನ್ನು ವೃಷಭ ರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಮಲ್ಲಿಗೆ ಹೂವಿನಿಂದ ಅಮ್ಮನವರೆಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ತುಂಬ ಅದ್ಭುತವಾದಂಥ ಏಳಿಗೆಯನ್ನು ಕಾಣತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು. ಯಾಕೆಂದರೆ ಬಲವಾಗಿ ಕುಳಿತಿದ್ದಾನೆ. ಆದರೂ ಕೂಡ ಪಾಪಕರ್ತರಿ ಯೋಗಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅವಕಾಶಗಳು ಅಂತಕ್ಕಂಥದ್ದು ಬಂದರೂ ಕೂಡ ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಳೋದ್ರಿಗೆ ಸ್ವಲ್ಪ ಎಡವತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಅಂತ ನೀವು ವ್ಯವಹಾರವನ್ನು ಮಾಡಿದರೆ ಅದ್ಭುತವಾದಂಥ ಯೋಗ ಫಲವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಎಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಧೈರ್ಯ ಚೆನ್ನಾಗಿರುತ್ತೆ, ಹುಂಬತನ ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಂದ ಬೇಸರವಾಗ್ತಕ್ಕಂಥ ಘಟನೆಗಳೇನಾದರೂ ನಡೆಯುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಪ್ರಯಾಣದ ಕಡೆಗೆ ಹೆಚ್ಚಿನದಾದಂಥ ಒಲವು ಅಂತಕ್ಕಂಥ ರೀತಿಯಲ್ಲಿ ಈ ವಾರ ನೀವೆಲ್ಲರೂ ಕೂಡ ನೋಡ್ತೀರಿ ಅಂತಕ್ಕಂಥದ್ದು. ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತೀರಿ ಅಂದರೆ ಅಲ್ಲಿ ಸೋಲನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ಥಳ ಬದಲಾವಣೆ ವಿಚಾರ ಸಂಬಂಧಪಟ್ಟಂಥ ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಮತ್ತು ಮೇಲಧಿಕಾರಿಗಳಿಂದ ಒಂದು ಪ್ರೋತ್ಸಾಹ ಸಹಕಾರ ನಿಮಗೆ ಸಿಗದೇ ಇರತಕ್ಕಂಥದ್ದು. ಆದರೆ ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂಥ ಅನುಕೂಲದ ಒಂದು ಸ್ಥಿತಿಯನ್ನು ನೀವೆಲ್ಲರೂ ಕೂಡ ನೋಡಬಹುದು ಮಿಥುನ ರಾಶಿನವರು. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ದತ್ತಾತ್ರೇಯರ ಆರಾಧನೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ, ಅಥವಾ ಔದುಂಬರ ವೃಕ್ಷ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಈ ವಾರ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಈ ವಾರ ಸ್ವಲ್ಪ ಅತ್ಯುತ್ತಮವಾದಂಥ ರೀತಿಯಲ್ಲಿ ಆಗೋದಕ್ಕೆ ದಾರಿ ಇದೆ. ಕಾರ್ಯಜಯಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಅಂದರೆ ಯಾವುದಾದ್ರು ಮುಖ್ಯವಾದಂಥ ಕೆಲಸ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಸ್ಥೆಗಳು ಆಗ್ತದೆ. ಬಟ್ ಏನಾಗ್ತದೆ, ಯಾವುದು ನಿರೀಕ್ಷೆ ಮಾಡಿರ್ತಾರೋ ಅದಾಗೋದಿಲ್ಲ, ಯಾವ ನಿರೀಕ್ಷೆ ಮಾಡಿರೋದಿಲ್ವೋ ಆ ವ್ಯವಸ್ಥೆಗಳು ಚೆನ್ನಾಗಿ
ಆಗೋದಕ್ಕೆ ದಾರಿ ಎಲ್ಲವೂ ಕೂಡ ಉಂಟು. ಕೌಟುಂಬಿಕವಾಗಿರ್ತಕ್ಕಂಥ ಕೆಲವೊಂದು ಅವ್ಯವಸ್ಥೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಭೂಮಿ ವ್ಯವಹಾರಗಳು ಚೆನ್ನಾಗಾಗುತ್ತೆ ಮತ್ತು ಏನಾದರೂ ಮನೆ ಆಸ್ತಿ ವಾಹನ ಖರೀದಿ ಮಾಡಬೇಕು ಅಂದರೆ ಅದಕ್ಕೂ ಕೂಡ ದಾರಿಗಳು ಸಿಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಮಕ್ಕಳೊಂದಿಗೆ ಕಲಹ, ಪ್ರೀತಿಪಾತ್ರರೊಂದಿಗೆ ಕಲಹ ಮತ್ತು ಭಾವನಾತ್ಮಕವಾದಂಥ ಪೆಟ್ಟನ್ನು, ಸೋಲನ್ನು, ಮೋಸವನ್ನು, ದ್ರೋಹವನ್ನು ನೋಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಇರೋದಕ್ಕೆ ದಾರಿ ಉಂಟು. ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ. ಸ್ವಲ್ಪ ಮಕ್ಕಳಿಂದ ಅವಘಡಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಉದ್ಯೋಗದ ಬಡ್ತಿ ವಿಚಾರ ಸಂಬಂಧಪಟ್ಟಂತೆ ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅಲ್ಲಿ ಸ್ವಲ್ಪ ಸುಸೂತ್ರವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಕಡಗರಾಶಿನೋಗಿ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾದೇವಿ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ದರ್ಶನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಸಿಂಹರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಟೈಮ್ ಸೆನ್ಸ್ ಚೆನ್ನಾಗಿರುತ್ತೆ. ಯಾವ ಟೈಮಿಗೆ ಈ ಕೆಲಸ ಆಗಬೇಕು ಅಂತಲೂ ಆ ಟೈಮಿಗೆ ಕರೆಕ್ಟಾಗಿ ಹೋಗುವಂಥದ್ದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಸ್ವಲ್ಪ ಆತ್ಮಗೌರವ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಗಳಿರ್ತದೆ. ಆತ್ಮಗೌರವ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು, ಆ ಥರದ ಒಂದು ಪ್ರವೃತ್ತಿಗಳನ್ನು ತೋರಿಸ್ತಕ್ಕಂಥ ಸ್ಥಿತಿ. ಮಾತಿನಿಂದ ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥ ವಾತಾವರಣಗಳಿರ್ತದೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ. ಗುರುಬಲ ಅಂತಕ್ಕಂಥದ್ದಿದೆ. ಗುರುವಿನ ಮೇಲೆ, ಕುಜನ ಮೇಲೆ ಗುರುವಿನ ದೃಷ್ಟಿ ಇದೆ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗೋದಕ್ಕೆ ಆಗುತ್ತೆ. ಮಾರಾಟ, ಖರೀದಿ ಅಥವಾ ಭೂಮಿ ಅಥವಾ ಏನಾದರೂ ವಾಹನ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಅಥವಾ ಫ್ಯಾಕ್ಟ್ರಿಯನ್ನು ನಡೆಸುವಂಥವ್ರಿಗೆ ತುಂಬ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡಬಹುದು. ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಮತ್ತು ಫ್ಯಾಕ್ಟ್ರಿ ನಡೆಸುವಂಥವ್ರ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳಿಂದ ಅದೃಷ್ಟ, ಯೋಗ ಫಲವನ್ನು ತಂದುಕೊಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಬರ್ತದೆ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ. ತಂದೆಯಿಂದ ಸಹಕಾರಗಳು ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆದರೆ ಮೇಲಧಿಕಾರಿಗಳು ಯಾರಿರ್ತಾರಲ್ಲ ಆ ಮೇಲಧಿಕಾರಿಗಳಲ್ಲಿ ಯಾಕೋ ಈರ್ಷ್ಯೆಗಳು, ಅಸೂಯೆಗಳನ್ನು ನೋಡ್ತಕ್ಕಂಥ ಸಂದರ್ಭಗಳು, ಸ್ವಲ್ಪ ಎಲ್ಲೋ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಆ ಸ್ಥಳದಲ್ಲಿ, ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಗುರುಬಲ ಇದೆ, ಅದೆಲ್ಲವನ್ನು ಕೂಡ ನಿಭಾಯಿಸ್ತೀರಿ. ಆ ಶುಕ್ರನ ಬಲ ಅಂತಕ್ಕಂಥ ನಿಮಗೆ ಅಧೋಗತಿಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ಳಬಹುದು ಉದ್ಯೋಗ ಸ್ಥಳದಲ್ಲಿ ಮಾತ್ರ. ಮಿಕ್ಕಂತೆ ಎಲ್ಲವೂ ಕೂಡ ಓಕೆ. ವಿದ್ಯಾಭ್ಯಾಸ ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಓಕೆ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ತುಂಬ ಅದ್ಭುತವಾದಂಥ ರೀತಿಯಲ್ಲಿದೆ. ತುಂಬ ಸುಸೂತ್ರ. ಯಾವುದೇ ಎಡವಟ್ಟುಗಳು, ತೊಂದರೆ, ತಾಪತ್ರಯಗಳು ಆಗುವಂಥ ರೀತಿಯಲ್ಲಿ ಇರೋದಿಲ್ಲ ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನೀವು ಬಿಲ್ವಪತ್ರೆಯನ್ನು ಶ್ರೀ ಅಮ್ಮನವರಿಗೆ ಅರ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಆದಂಥವನು ಲಾಭಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಆರ್ಥಿಕ ವ್ಯವಹಾರ ಸುಸೂತ್ರವಾಗುವಂಥದ್ದು, ಇನ್ವೆಸ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿ ಎಲ್ಲವೂ ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಈ ವಾರ ಕುಜ ಸ್ವಲ್ಪ ಷಷ್ಠ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಶತ್ರುಗಳಿಂದ, ಸಾಲಗಾರರಿಂದ ಸ್ವಲ್ಪ ಸಂಕಷ್ಟಗಳು ಸಿಗಬಹುದು ಅಥವಾ ದಾಯಾದಿ ಕಲಹಗಳು ಜಾಸ್ತಿ ಆಗುವಂಥ ಸ್ಥಿತಿ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ, ತಾಪತ್ರಯಗಳನ್ನು ಎದುರಿಸ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಪ್ರಾಪ್ತಿ, ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಅದ್ಭುತವಾದಂಥ ಕಾಲಾವಕಾಶಗಳು ಅಥವಾ ಅನುಕೂಲಗಳಾಗ್ತಕ್ಕಂಥ ಯೋಗ ಫಲವನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತಕ್ಕಂಥ ಸಂದರ್ಭಗಳು ಉಂಟು ಅಂತ ಹೇಳ್ತದೆ. ಆದರೆ ಕುಟುಂಬದೊಳಗಡೆ ಏನೋ ಒಂದು ಸಣ್ಣದಾಗಿ ನೀವು ನಿರೀಕ್ಷೆ ಮಾಡಲಾರದಂಥ ಕೆಲವೊಂದು ಬೇಸರವಾಗ್ತಕ್ಕಂಥ ಘಟನೆಗಳನ್ನು ಕುಟುಂಬದೊಳಗೆ ನೋಡ್ತೀರಿ. ಮತ್ತು ಏನಾದರೂ ತುಂಬ ಎಕ್ಸ್ಪೆಕ್ಟೇಷನ್, ನಾಳಿನ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರ್ ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಥಿಂಕಿಂಗ್ ಮಾಡಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು ಕನ್ಯಾ ರಾಶಿನವ್ರಿಗೆ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಲಲಿತಾಂಬಿಕಾರಾಧನೆ ನಿಮಗೆ ಈ ವಾರ ಅದ್ಭುತವಾದಂಥ ಒಂದು ಫಲವನ್ನು ಕೊಡ್ತದೆ. ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ.
ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಲಾರಾಶಿನವರಿಗೆ ಈ ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ಅದ್ಭುತವಾದಂಥ ಯೋಗ ಬಲವೇ, ಅನುಕೂಲವೇ, ಅದೃಷ್ಟವೇ. ಗ್ರಹಣಕ್ಕೆ ಒಳಗಾಗಿದ್ದರೂ ಕೂಡ ಅನುಕೂಲವಾಗುವಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದ್ದೀರಿ. ಆದರೆ ಮಾಟ ಮಂತ್ರ ಅಥವಾ ದುಷ್ಟಶಕ್ತಿಗಳ ಪ್ರಭಾವ, ದುಷ್ಟ ಅವಸ್ಥೆಗಳಾಗ್ತಕ್ಕಂಥದ್ದು, ಈ ಒಂದು ನೆಗೆಟಿವ್ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ನಿಮಗೆ ಸ್ವಲ್ಪ ಪರಿಣಾಮವನ್ನು ಬೀರಬಹುದು. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಆರ್ಥಿಕವಾದಂಥ ಸ್ಥಿತಿ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡತಕ್ಕಂಥವ್ರಿಗೆ ಸ್ವಲ್ಪ ಮೋಸವಾಗಬಹುದು, ನಷ್ಟವಾಗಬಹುದು. ಮತ್ತು ಷೇರು ಮಾರುಕಟ್ಟೆ ತೊಂದರೆ, ತಾಪತ್ರಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗತ್ತೆ. ಕಾರ್ಯಚಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಸರ್ಕಾರಿ ಕೆಲಸಕಾರರು ಆಗೋದಕ್ಕೆ ದಾರಿಯಾಗತ್ತೆ. ರಾಜಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿರುವಂಥದ್ದು ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ಮೇಲಧಿಕಾರಿಗಳಿಂದ ಅಂತಕ್ಕಂಥ ರೀತಿಯಲ್ಲಿ ಹೆಸರು ಬರತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಒದ್ದಾಟ ನಿಮಗೆ ತುಲಾರಾಶಿನವರಿಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲವೂ ಕೂಡ ರಿಲ್ಯಾಕ್ಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಬರೋದಕ್ಕೆ ದಾರಿದೆ. ಏನಾದರೂ ಇರಲಿ, ಏನಾದರೂ ಆಗಲಿ, ಗುರುಬಲ ಅಂತಕ್ಕಂಥದ್ದು, ಗುರುದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರೋದ್ರಿಂದ ಅನುಕೂಲವೇ ಆಗಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗಬೇಕು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗಬೇಕು ಅಥವಾ ಮಕ್ಕಳ ಜೀವನ ಬದಲಾಗುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಒಂದು ಫಲ. ಮದುವೆ ಮತ್ತೊಂದು ಮಗನನ್ನು ಮಾಡ್ಕೋಬೇಕು ಅಂದರೆ ಅದ್ಭುತವಾದಂಥ ಒಂದು ಫಲ. ದಾಂಪತ್ಯ ಸಾಮರಸ್ಯಗಳು ಅಂತಕ್ಕಂಥದ್ದು ದೊರಕುವಂಥ ಸಾಧ್ಯತೆಗಳಿರುತ್ತೆ ತುಲಾರಾಶಿನವರಿಗೆ ಈ ವಾರದಲ್ಲಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಗಣಪತಿಯ ನಾಮಸ್ಮರಣೆಯನ್ನು ಬೆಳಗ್ಗೆ ಎದ್ದ ತಕ್ಷಣ 21 ಬಾರಿ ನೀವು ಹಾಸಿಗೆ ಮೇಲೆ ಕುಂತೆ ಮಾಡಿ 21 ಬಾರಿ ಗಣಪತಿ ನಾಮಸ್ಮರಣೆ ಮಾಡಿ ಎಂಥ ದೋಷಗಳಿದ್ರೂ ಕೂಡ ನಿವಾರಣೆ ಮಾಡಿಸುತ್ತೆ ತುಲಾರಾಶಿನವರಿಗೆ ಈ ವಾರದಲ್ಲಿ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗೊಂದಲ, ಆತಂಕ, ಸಂಶಯ, ಗಾಬರಿ, ಮಂಡತನ, ಅತಿ ಒಳ್ಳೆತನ ಅಂತಕ್ಕಂಥ ರೀತಿಯಲ್ಲಿ ನಾನು ಇರೋದೇ ಹೀಗೇನೋ ರೀತಿಯಾದಂಥ ಕೆಲವೊಂದು ತುಂಬ ಕನ್ಫ್ಯೂಸಲ್ಲೇ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆದರೂ ರವಿ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಮೇಲಧಿಕಾರಿಗಳ ಸಹಕಾರಗಳು, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲಗಳನ್ನು ನೋಡ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲವನ್ನು ನೋಡ್ತಕ್ಕಂಥದ್ದು, ಉತ್ತಮವಾದಂಥ ಗೌರವ, ಅಂತಸ್ತು ಅಂತಕ್ಕಂಥ ರೀತಿಯಲ್ಲಿ ಬರುವಂಥದ್ದು. ನಿಮ್ಮ ಪರಿಸ್ಥಿತಿ ಅಂದರೆ ಇನ್ನರ್ ಪರಿಸ್ಥಿತಿಗಳು ಸರಿ ಇರೋದಿಲ್ಲ. ನಿಮ್ಮ ಆಲೋಚನೆಗಳ ರೀತಿಗಳು ಅಥವಾ ನಿಮ್ಮೊಳಗೆ ಆಗ್ತಕ್ಕಂಥ ಭಾವನಾತ್ಮಕವಾದಂಥ ಒದ್ದಾಟಗಳಿದಾವಲ್ಲ ಅವು ಸ್ವಲ್ಪ ಸರಿ ಇರೋದಿಲ್ಲ. ಬಟ್ ಸುತ್ತಲೂ ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿ ಆಗ್ತದೆ. ನಿಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ಆ ಕೆಲಸ ಕಾರ್ಯಗಳನ್ನು ನೀವು ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ಬೋದು. ಬಿಟ್ಟರೆ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಮುಂದೆ ಹೋದ್ರಿಂದ ಎಲ್ಲವೂ ಕೂಡ ಜಯವೇ. ನಿಮಗೆ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳಿದೆ. ವಾರ ಆರಂಭದಲ್ಲಿ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಕಳ್ಕೊಳ್ಳೋದು ಅಥವಾ ಉಳಿಸ್ಕೊಳ್ಳೋದು ಈ ವಾರ ಮಾತ್ರ ನಿಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತಕ್ಕಂಥ ರೀತಿಯಲ್ಲಿ ಇದೆ. ಸ್ವಲ್ಪ ದುಸ್ವಪ್ನಗಳು ಕಾಡಾಟವನ್ನು ಕೊಡಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆತಂಕ ಸೃಷ್ಟಿಯಾಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಯಾಕೆಂದರೆ ಮೈಕೈ ನೋವು ಬರತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ, ತಿಂಗಳ ದೋಷ ವ್ಯತ್ಯಾಸಗಳು ಅಂತಕ್ಕಂಥ ರೀತಿಯಲ್ಲಿ ಕಾಡಾಟವನ್ನು ಕೊಡಬಹುದು. ಉಷ್ಣ ಅಂತಕ್ಕಂಥದ್ದು, ಇನ್ಫೆಕ್ಷನ್ಸು, ಕಫ, ಗುಪ್ತವ್ಯಾಧಿ, ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ಇಂಥವು ಸ್ವಲ್ಪ ಕಾಡಾಟವನ್ನು ಕೊಡಬಹುದು ಈ ವಾರದಲ್ಲಿ. ವಿದ್ಯಾಭ್ಯಾಸ ಗೊಂದಲಕಾರಿಯಾಗಿರ್ತದೆ. ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಮಾಡಿಕೊಳ್ತೀರಿ ಅಥವಾ ಓದೋದ್ರ ಕಡೆಗೆ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತಲೇ ಇರ್ಬೋದು. ಬೇರೆ ಒತ್ತಡಗಳಿಂದ ಅಥವಾ ಬೇರೆ ಕೆಲಸ ಕಾರ್ಯಗಳಿಂದ ಓದೋದ್ರ ಕಡೆಗೆ ನೀವು ಗಮನವನ್ನು ಕೊಡದಲೇ ಇರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ ಈ ವಾರ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ವಾರ ಆರಂಭ ಬಹಳ ಒಂದು ರೀತಿಯ ನಿಮ್ಮ ಪರವಾಗಿದ್ರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಮಾತ್ರ ಎಲ್ಲವೂ ಕೂಡ ಸ್ವಲ್ಪ ಉಲ್ಟ ಹೊಡಿತಕ್ಕಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ, ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಶುಭ ಕಾರ್ಯ ಚೆನ್ನಾಗಿಲ್ಲ, ಮಾಡ್ಕೋಬೇಡಿ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟ ಯಾವುದೇ ತೀರ್ಮಾನ ಈ ವಾರದಲ್ಲಿ ಅಷ್ಟೊಂದು ಒಳಿತಲ್ಲ ವೃಶ್ಚಿಕ ರಾಶಿಯವರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗುತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಗುರುಬಲ ಇದೆ, ಏನಿದ್ರೂ ಜಯಿಸ್ತೀರಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ.
ಆದರೂ ಕೂಡ ಶನಿ ಬಲವೂ ಕೂಡ ನಿಮಗೆ ಒಂದು ಸಣ್ಣದಾಗಿ ಬಂದಿರತಕ್ಕಂಥದ್ದು ಉಂಟು ಈ ವಾರದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಾಗೋದಕ್ಕೆ, ಯಶಸ್ಸನ್ನು ಗಳಿಸೋದಕ್ಕೆ, ಅನುಕೂಲವಾಗೋದಕ್ಕೆ, ಯೋಗ ಫಲವನ್ನು ಪಡೆಯೋದಕ್ಕೆ, ಹೆಸರು ಗಳಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವರದಾನವಾಗಿ ನಿಂತಿದೆ. ಜಯ ಸಾಧಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ದಾಯಾದಿ ಕಲಹಗಳು ಅಂತಕ್ಕಂಥದ್ದು ನಿಮ್ಮ ಪರವಾಗಿ, ಅಂದರೆ ವ್ಯಾಜ್ಯಗಳಿದ್ದಂಥ ಪಕ್ಷದಲ್ಲಿ ನಿಮ್ಮ ಪರವಾಗಿ ಆಗೋದಕ್ಕೆ ದಾರಿ ಆಗ್ತದೆ. ಈ ವಾರ ಒಟ್ಟಿನಲ್ಲಿ ಧನುಸ್ಸು ರಾಶಿನವರಿಗೆ ರವಿ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಶನಿ ಬಲ ಅಂತಕ್ಕಂಥ ನಿಮಗೆ ಪ್ರಾಪ್ತಿ ಇದೆ, ರಾಹು ಬಲ ಇದೆ, ಎಲ್ಲ ಗ್ರಹಗಳ ಬಲ ಇದೆ. ಯಾರು ಕೆಡುಕನ್ನು ಮಾಡಬೇಕು ಅವನು ಗ್ರಹಣಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ನಿಮಗೆ ಒಂದು ರೀತಿಯಾದಂಥ ಏನು ಹೇಳ್ತಾರೆ, ಮೃಷ್ಟಾನ್ನ ಭೋಜನದ ವಾರ ಅಂತ ಹೇಳಬಹುದು. ಧನುಸ್ಸು ರಾಶಿನವರಿಗೆ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಇರುತ್ತದೆ, ಕೆಲಸ ಕಾರ್ಯಗಳಾಗತ್ತೆ, ಹೋರಾಟದ ಶಕ್ತಿ ಇರುತ್ತೆ, ಸರ್ಕಾರಿ ಕೆಲಸ ಕಾರ್ಯ ಆಗುತ್ತೆ, ರಾಜಕಾರಣಿಗಳಿಂದ ಒಂದು ಒಳ್ಳೆಯ ಉತ್ತಮವಾದಂಥ ಭರವಸೆ, ಮಕ್ಕಳ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗುತ್ತೆ, ಇರಬರುವಂಥ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಒಂದು ಸಣ್ಣದಾದಂಥ ಪರಿಹಾರ ಮಾರ್ಗವೋ ದಾರಿಯೋ ಸಿಗೋದಕ್ಕೆ ಈ ವಾರದಲ್ಲಿ ಪ್ರಾಪ್ತಿ ಇದೆ ಧನುಸ್ಸು ರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ನವರಾತ್ರಿ ನಡೀತಾ ಇದೆ. ಹಾಗಾಗಿ ಏನು ನಾನು ಮಂತ್ರವನ್ನು ಹೇಳಿದ್ದೀನೋ ಮೊದಲ ಪ್ರಾರಂಭದಲ್ಲಿ ಏನು ಎಪಿಸೋಡ್ ಪ್ರಾರಂಭದಲ್ಲಿ ಹೇಳಿದ್ದೀನಲ್ಲ ಅದನ್ನು ಸಾಧ್ಯವಾದಷ್ಟು ಅನುಸರಣೆ ಮಾಡಿ. ಅದು ನೋಡೋಕ್ಕಾಗಲಿಲ್ಲ, ಅದನ್ನು ಕರೆಕ್ಟಾಗಿ ಇದು ಮಾಡೋಕ್ಕಾಗಲಿಲ್ಲ ಅಂದರೆ ದುರ್ಗಾ ನಾಮಸ್ಮರಣೆ ಸದಾಕಾಲ ಮಾಡಿ, ಒಳ್ಳೆ ಫಲ ನಿಮಗೆ ಸಿಗುತ್ತೆ ಈ ವಾರದಲ್ಲಿ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಮಕರ ರಾಶಿನವರಿಗೆ ಈ ವಾರ ಆರ್ಥಿಕವಾದಂಥ ಸ್ಥಿತಿ, ಲಾಭ, ಯೋಗಫಲ, ಇನ್ವೆಸ್ಟ್ಮೆಂಟು, ಸಾಲ, ಸಹಾಯ, ಬ್ಯಾಂಕ್ಗಳಲ್ಲಿ ಸಿಗುವಂಥದ್ದು ಎಲ್ಲದಕ್ಕೂ ಕೂಡ ಪೂರಕವಾದಂಥ ವಾತಾವರಣಗಳು ಉಂಟು ಅಂತ ಹೇಳ್ತದೆ. ಆದರೆ ಆರೋಗ್ಯದ ಸ್ಥಿತಿಯನ್ನು ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಹಾರ್ಮೋನ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸ್ಥೂಲಕಾಯ, ಮೈಕೆ ನೋವು, ಕಂಡ ನೋವು ಬರ್ತಕ್ಕಂಥದ್ದು, ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು, ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತಿಯಿಂದ, ಆರೋಗ್ಯ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಅಷ್ಟಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರವಿ ಆತುರದ ಬುದ್ಧಿಯಿಂದ ಅವಕಾಶ ವಂಚಿತ ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಆತ್ರ ಮಾಡೋದಕ್ಕೆ ಹೋಗಬೇಡಿ. ನೇರ ಒಂದು ರೀತಿಯಲ್ಲಿ ಏನಾಗುತ್ತೆ, ಹುಂಬತನದಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಹುಂಬತನದಿಂದ ಹೋದರೆ ಎಲ್ಲ ರೀತಿಯಲ್ಲಿ ಸೋಲನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯೋಗಕಾರಕನಾದಂಥವನು ಅಷ್ಟಮಕ್ಕೆ ಹೋಗಿ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟ ವಂಚಿತ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ನಿಮಗಿರ್ತಕ್ಕಂಥದ್ದು ಒಬ್ಬನೇ ಬಲ ಯಾವುದು ಅಂದರೆ ಕುಜನ ಬಲ ಅಂತಕ್ಕಂಥ ನಿಮಗಿದೆ. ಆ ಕುಜನ ಬಲ ಒಂದು ನಿಮಗೆ ವರದಾನವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಸ್ನೇಹಿತರಿಂದಲೋ, ಮಿತ್ರರಿಂದಲೋ ಅಥವಾ ಪರಿಚಯಸ್ಥರಿಂದಲೋ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳು ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ನಿಮಗೆ ಬಲ ಇಲ್ಲ, ಬೇರೆಯವರ ಕಡೆಯಿಂದ ನಿಮಗೆ ಬಲ ಸಿಗೋದ್ರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಉತ್ತಮವಾದಂಥ ದಿವಸಗಳನ್ನು ಅಥವಾ ಉತ್ತಮವಾದಂಥ ಬಲವನ್ನು ನೀವು ನೋಡಬಹುದು. ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರ ಪರಿಹಾರವನ್ನು ನೋಡಿದಾಗ, ಸಾಧ್ಯವಾದಷ್ಟು ಸುಮಂಗಳಿರ ಪೂಜೆ ಅಥವಾ ಸುಮಂಗಳಿಗೆ ಅರಿಶಿನ ಕುಂಕುಮವನ್ನು, ಫಲತಾಂಬೂಲವನ್ನು ನೀಡತಕ್ಕಂಥ ಒಂದು ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಿಮಗೆ ವರದಾನವಾಗಿ ಬರಬಹುದು. ಈ ವಾರದಲ್ಲಿ ಯೋಗವನ್ನು ತರಬಹುದು, ಲಾಭವನ್ನು ತರಬಹುದು. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದೆ. ಆದರೆ ಉದ್ಯೋಗ ನಷ್ಟವಾಗುವಂಥ ಸ್ಥಿತಿ ಇದೆ. ಯಾವ ಕೆಲಸವನ್ನು ಏನಾದರೂ ಬದಲಾವಣೆ ಮಾಡಬೇಕು, ಬೇರೆ ಕಂಪ್ನಿ ನೋಡಬೇಕು, ಏನೋ ಕೆಲಸದ ಜಾಗದಲ್ಲಿ ಏನೋ ಅವಘಡ ಆಗುತ್ತೆ, ಸಮಸ್ಯೆಗಳಾಗುತ್ತೆ ಕೆಲಸದ ಜಾಗದಲ್ಲಿ. ಆ ಸಮಸ್ಯೆಯಿಂದ ರಿಸೈನ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಡಿಸಿಷನ್ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಬೇರೆ ಕಂಪ್ನಿಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಏನೋ ತಪ್ಪು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ಎಡವಟ್ಟು ಸಿಕ್ಕಾಕ್ಕೊಳ್ತೀರಿ. ಹಾಗಾಗಿ ಶುಕ್ರನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಶುಕ್ರ ಚೆನ್ನಾಗಿದೆ, ನಿಮಗೆ ಬಲ. ಶುಕ್ರನೇ ಚೆನ್ನಾಗಿಲ್ಲ. ಹಾಗಾಗಿ ಏನಾಗುತ್ತೆ, ನಿಮಗೆ ಏನು ಮಾಡೋಕ್ಕೆ ಹೋದರೂ ಏನಾದರೂ ಒಂದು ತಡೆ ಬರ್ತದೆ. ಮನೆಯಿಂದ ಹೊರಡಬೇಕಾದ್ರೆ ಏನೋ ವಿಘ್ನಗಳು ಶುರುವಾಗ್ತಾ ಹೋಗುತ್ತೆ. ಮನೆ ವಾತಾವರಣದಲ್ಲಿ ನೆಮ್ಮದಿ ಇರೋಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಹೀಗೆ ಏನೋ ಒಂದು ಪರಿಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಅದರ ಜೊತೆಯಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡು ಬುದ್ಧಿನೇ ಓಡೋದಿಲ್ಲ. ಆ ರೀತಿಯಲ್ಲಿ ಬ್ಲಾಂಕ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇದೆ. ನಾಳೆಯ ಭವಿಷ್ಯದ ಬಗ್ಗೆ ಹೆಚ್ಚು ತಲೆ ಕೆಡಿಸಲಿದ್ದಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಟೋಮೆಟಿಕಲಿ ಸರಿ ಆಗ್ತದೆ. ಅದರಲ್ಲೇ ನೀವು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಹಾಗಾಗಿ ಇನ್ನು
ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು 21 ಬಾರಿ ಹಾಕ್ತಕ್ಕಂಥದ್ದು ನಿಮಗೆ ಒಂದು ರಕ್ಷಣೆಯಾಗಿ ನಿಲ್ಲುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಉತ್ತಮವಾದಂಥ ಪ್ರಾಪ್ತಿಗಳು ಅನ್ನೋ ರೀತಿಯಲ್ಲಿ ನೋಡಬಹುದು ಈ ವಾರ. ಮತ್ತು ಆರೋಗ್ಯ ಸುಧಾರಣೆ ಆಗೋದಕ್ಕೆ ದಾರಿಯಾಗುತ್ತೆ. ಯಾರು ನಿಮಗೆ ಕಾಟವನ್ನು ಕೊಡಬೇಕು ಆ ಗ್ರಹ ಹೋಗಿ ಸ್ವಲ್ಪ ಗ್ರಹಣಕ್ಕೊಳಗಾಗಿ ಬಲಹೀನನಾಗಿರೋದ್ರಿಂದ ನಿಮಗೆ ವರದಾನವೇ ಆಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ವಿದೇಶಯಾನವನ್ನು ಮಾಡಬೇಕು ಅಥವಾ ವಿದೇಶದಲ್ಲೆಲ್ಲೋ ನೀವು ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ ಅಂದರೆ ಅಲ್ಲಿ ಫಲಪ್ರದವಾಗುವಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದ್ದೀರಿ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ. ಮಕ್ಕಳ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳನ್ನು ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಭೂಮಿ ವ್ಯವಹಾರಗಳಿದೆಯಲ್ಲ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಯಾಕಂದರೆ ಮೋಸಕ್ಕೊಳಗಾಗುವಂಥ ಸಂದರ್ಭಗಳು ಬರಬಹುದು, ಅವಕಾಶಗಳು ಬರ್ತದೆ, ಮೋಸಕ್ಕೊಳಗಾಗುವಂಥ ಸಂದರ್ಭಗಳು ಬರ್ಬೋದು. 2 ಬಾರಿ ಥಿಂಕ್ ಮಾಡಿ. ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಶುಭವಾಗೇ ಇದೆ, ಆದರೆ ಮೋಸಕ್ಕೊಳಗಾಗಬೇಡಿ. ಒಂದು ರಾಹು ಅಂತಕ್ಕಂಥ ಎಲ್ಲೋ ಕವಿಸ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಆರ್ಥಿಕವಾದಂಥ ಸ್ಥಿತಿ ಏನು ತೊಂದರೆ ಇಲ್ಲ. ಕುಜನ ದೃಷ್ಟಿ ನೇರವಾಗಿದೆ. ಹಾಗಾಗಿ ಹಣಕಾಸಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಅದ್ಭುತವಾದಂಥ ರೀತಿಯಲ್ಲಿದೆ ನಿಮಗೆ ಈ ವಾರ ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ತುಂಬ ಮಿರಾಕಲ್ ಅಥವಾ ಮ್ಯಾಜಿಕಲ್ ಅಂತ ಹೇಳಬೇಕು. ತುಂಬ ಸಮಸ್ಯೆಗಳ ಬಗೆಹರಿದಕ್ಕೆ ದಾರಿ, ಅದು ಬಂದಂಥ ಸಮಸ್ಯೆಗಳು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ, ಅದು ಹಂಗೆ ಬಗೆಹರಿದು ಹೋಗುತ್ತೆ. ಈ ಸ್ಥಿತಿನಲ್ಲಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನವರಾತ್ರಿಯನ್ನು ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಮೊದಲು ಏನು ಹೇಳಿದೆ, ನವರಾತ್ರಿ ಇದಿದೆಯಲ್ಲ ಪೂರ್ತಿ ಎಪಿಸೋಡ್ ನೋಡಿ ಸಾಧ್ಯವಾದಷ್ಟು ಕೂಡ, ಇಲ್ಲ ನಿಮಗೇನೂ ತಿಳಿಯೋದಿಲ್ಲ. ಹಾಗಾಗಿ ಅದನ್ನು ನೋಡಿ ಆ ನವರಾತ್ರಿಯನ್ನು ಆಚರಣೆ ಮಾಡಿ ನಿಮ್ಮ ಕಷ್ಟಗಳಿಂದ ಹೊರಗೆ ಬನ್ನಿ. ಎಲ್ಲರಿಗೂ ಕೂಡ ಆ ಭಗವತಿ ಒಳಿತನ್ನು ಮಾಡಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.